ಇವಾಗ ಒಂದು ರಿಯಾಕ್ಷನ್ ವಿಡಿಯೋ ತೋರಿಸ್ತಾನೆ ಏನು ಮಾಡ್ತಾರೆ ಅವರು ಅದಕ್ಕೆ ಸೊ ಏನು ಇಷ್ಟೊಂದು ಜನ ಅವರಲ್ಲ ಈ ವ್ಲಾಗಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ಇವತ್ತು ನಾವು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ ಫಾರ್ ದಿ ಫಸ್ಟ್ ಟೈಮ್. ನಾವಿಷ್ಟು ಜನ ಒಟ್ಟಿಗೆ ಹೋಗ್ತಾ ಇರೋದು. ಆ್ಯಂಡ್ ನಾನು ನಾಗರಾಜು ಕೂಡ ಮುಂಚೆ ಇಬ್ಬರು ಒಟ್ಟಿಗೆ ರೆಸಾರ್ಟ್ಗೆ ಹೋಗಿರಲಿಲ್ಲ. ಎಲ್ಲ ನಾನು ಸಿಂಗಲಾಗಿ ಹೋಗ್ತಿದ್ದೆ ಮತ್ತು ಅವ್ನು ಸಪ್ರೇಟಾಗಿ ಹೋಗ್ತಿದ್ದ. ಸೊ ಇವತ್ತು ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಆಕಾಶು ಎಲ್ಲ ಥರದ ಆ್ಯಕ್ಟಿವಿಟೀಸ್ ಆಡೋಕ್ಕೆ ತುಂಬ ಎಕ್ಸೈಟ್ಮೆಂಟಲ್ಲಿ ಕಾಯ್ತವನೆ. ಅದರಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಆರೋಣ ಅಂತ ಅಂದ್ಕೊಂಡವನೆ, ನೀರ್ನೆಲ್ಲ ತಳ್ಬಿಡೋಣ ಅಂತ. ಅಲ್ಲಿ ಕ್ಲೀನ್ ಮಾಡಿಲ್ಲ, ಅಲ್ಲಿ ಕ್ಲೀನ್ ಮಾಡಿಲ್ಲ. ನೀನು ಎಗ್ರಿಸ್ಟಿಗೆ ಎಲ್ಲ ಕ್ಲೀನ್ ಆಗಿ ಬಿಡ್ಬೇಕು, ಆ ಥರ ಎಗ್ರಿಬೇಕು ನೀನು. ಏನಂತೀಯ? ಏನ್ ಮಾತಾಡ್ತೀನಿ ನಿಮ್ಗೆ ಅರ್ಥ ಆಗಲ್ಲ. ಸೊ ಇನ್ನು ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ. ನಾವು ರೆಸಾರ್ಟ್ಗೆ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಬೇಕು. ಆ್ಯಂಡ್ ಇನ್ನೂ ಒಂದು ಸ್ಪೆಷಲ್ ಮೂಮೆಂಟ್ ಕೂಡ ಇರುತ್ತೆ ನಮ್ಮ ಆಕಾಶ್ಗೆ. ಸೊ ಕೊನೆವರೆಗೂ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಸೊ ಇವಾಗ ತಾನೇ ರೆಸಾರ್ಟ್ಗೆ ರೀಚ್ ಆದ್ವಿ. ರೀಚ್ ಆಗಿದ ತಕ್ಷಣ ಪೋಣಿಸ್ಕೊಳಕ್ಕೆ ಬಂದ್ಬಿಟ್ಟಿದ್ದೀವಿ. ಬಿಕಾಸ್ ಎಲ್ಲರಿಗೂ ತುಂಬ ಅಂದರೆ ತುಂಬ ಹೊಟ್ಟೆ ಹಸಿದಾಯ್ತು. ಆ್ಯಂಡ್ ಆಕಾಶ್ ನೋಡಿ ಸ್ಪೂನಲ್ಲಿ ತಿಂತವನೆ. ಅಫಿಷಿಯಲ್ ಆಗ್ಬಿಟ್ಟಿದ್ದಾನೆ ಅವನು. ದೇವ್ರು ಇಷ್ಟೊಂದು ಚೆನ್ನಾಗಿ ಕೈ ಕೊಟ್ಟಿರೋ ಸ್ಪೂನಲ್ಲಿ ಯಾಕೋ ತಿಂತಿ ಅಂತಂದ್ರೆ ಹೊರಗಡೆ ಬಂದಿದ್ಯಾ ಕಣೋ, ಸ್ವಲ್ಪ ಅಫಿಷಿಯಲ್ ಆಗಿರೋದನ್ನ ಕಲಿಯೋ ಅಂತಾನೆ. ಹಂಗಲ್ಲ, ಕಾಲೇಜಲ್ಲಿ ಎಮ್ಮೆ ತರ ಕೂಗ್ತಾನೆ. ಇಲ್ಲಿ ನೋಡಿದ್ರೆ ಯಶವಂತ್, ನಾಗರಾಜ್, ಯೋಗಿ ಬರೋ ಇಲ್ಲಿ ಹಂಗೆ ಕೂಗ್ತಾನೆ. ವಾಯ್ಸ್ ಇಲ್ವೇನೋ ಹಂಗೆ ಮಾತಾಡ್ತಾನೆ. ಎಮ್ಮೆ ತರ ಕೂಗ್ತಾನೆ ಅಂದ, ನಾನು ಎಮ್ಮೆ ತರ ತಿಂತಾನೆ ಅಂತಿದ್ಯೋನೋ ಅನ್ಕಂಡೆ. ತಿಂತಾನಲ್ಲ, ಖಾಲಿಯಾಗಿ ಹೋಯ್ತು ಇಲ್ಲಿ. ಅವ್ನು ಸ್ಮೈಲ್ ನೋಡಿ, ಸ್ಮೈಲು. ಆ್ಯಂಡ್ ಇವಾಗ ಹೋಗ್ಬಿಟ್ಟು ಚೆಕ್ ಇನ್ ಆಗಬೇಕು. ಆ್ಯಂಡ್ ಅದಾದಮೇಲೆ ನೆಕ್ಸ್ಟು ಆ್ಯಕ್ಟಿವಿಟೀಸ್ ಏರಿಯಾಗೆ ಹೋಗ್ಬೇಕು. ಅದಕ್ಕೆ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಫಸ್ಟು ಎನರ್ಜಿಗೋಸ್ಕರ ತಿಂತಾ ಇದೀವಿ. ನಾನು ಆಕಾಶು ಚೆಕ್ ಇನ್ ಆಗೋದಿಲ್ಲ, ಇಲ್ಲೇ ನಾಷ್ಟ ಊಟ ಮಾಡ್ಕೊಂಡು ಆರಾಮ್ಸಾಗಿ ಇದ್ಬಿಡ್ತೀವಿ. ಇಲ್ಲೇ ಇದ್ಬಿಡ್ರು. ಅವ್ನು ತಿನ್ನಲ್ಲ, ಅವ್ನು ತಿನ್ನೋದೇ ಎಷ್ಟು ಸಣ್ಣವ್ನು ನೋಡಿ ಅವನು ಪಾಪ. ಇವಾಗ ಟಿಫನ್ ಮಾಡ್ಕೊಂಡು ಕ್ರಿಕೆಟ್ ಆಡೋಣ ಅಂತ ಬಂದಿದ್ದೀವಿ. ಇವರಿಬ್ರು ಬಾಲಲ್ಲಿ ಚಿಕ್ಕ ಮಕ್ಳು ಥರ ಕ್ಯಾಚ್ ಆಡ್ತಾವ್ರು ನೋಡಿ. ಹ್ಞೂ, ನಂದೇ ಬಾಲು. ಇವಂದೆಲ್ಲ ಐತೆ ಹೇಳು, ಥ್ರೋಬಾಲ್ ಆಡಕ್ಕೆ ಕೊಟ್ಟವನೆ. ನಾಗರಾಜ್ ಬಾಲಲ್ಲಿ ಕ್ರಿಕೆಟ್ ಆಡ್ತಿದ್ದೀವಿ, ಆಕಾಶ್ ಬಾಲ್ನ ಥ್ರೋ ಬಾಲ್ ಕೊಟ್ಟಿದ್ದೀವಿ. ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಅಯ್ಯೋ ಡಬಲ್ ಮೀನಿಂಗು ಸರ್. ಫಸ್ಟ್ ಬಾಲ್ನ ಥ್ರೋ ಬಾಲ್ ಕೊಟ್ಟಿದ್ದೀವಿ. ನಮ್ಗೇನೆ ಆನ್ ಆಗೈತೆ, ಫಿಲಮ್ ಬತ್ತಲ್ಲ ಅಷ್ಟೇ. ಮತ್ತೆ ಯಾಕೆ ಸುಮ್ಮನೆ ಹಾಕೋರಲ್ಲಿ? ಇವನ್ ತೊಳ್ಕೊ ಬಂದ್ಬಿಟ್ಟು ಆಚೆ ಓಡೈತಾನೆ. ಕಾಲ್ ತೊಳೆಕ್ ಹೋಗಿದೆ ಏನು? ಇವರಿಬ್ರು ಗಂಡ ಹೆಂಡತಿ ಅಂತ ಕುತ್ಕೊಂಡ್ಬಿಟ್ಟವ್ರೆ. ಇದು 5 ಜನಕ್ಕಲ್ಲ ರೂಮು, ಇಬ್ರಿಗೆ. ಇನ್ ಮಿಕ್ಕಿದ ಪಕ್ಕದ ರೂಮ್ ಐತೆ, ಸೇಮ್ ಎಲ್ಲ ಒಂದೇ ತರ ಐತೆ ರೂಮು. ಅಂಡ್ ಇದು ವಾಶ್ರೂಮು. ನಮ್ಮ ಆಕಾಶ್ ಫೇವರೇಟ್ ಪ್ಲೇಸ್ ಇದು. ಬಂದಿದ ತಕ್ಷಣ ಅಲ್ಲಿಗೆ ಹೋದ. ಹೋಗಿದೆ ಅಲ್ಲಿಗೆ. ಆಕಾಶ್ ಹೊಟ್ಟೆ ತಿನ್ನೋ ಬೇಬಿ? ಇಲ್ಲಪ್ಪ. ಏಕೆ? ಈಗ ತಾನೇ ತಿಂದಳು, ಈಗ ತಾನೇ ರೂಮಿಗೆ ಬಂದ್ಬಿಟ್ಟು ಹೊಟ್ಟೆ ತಿಂದ್ರೆ ಅದ್ರಲ್ಲಿ ಏನಾಯ್ತು? ಅಲ್ಲ, ಊಟ ರೂಮ್ ಕಳ್ಸ್ಬೇಕಾ ಅಂತ ಅವನ್ ಕೇಳಿದ್ದು ಬೇರೆ ತರ ಹೊಟ್ಟೆ ಸಿತೈತ ಅಂತ. ಎದೆಲ್ಡವನು ಎದೆ ನೋವು ಅಂತ ಯಾರು ಏನ್ ಮಾಡಿದ್ರು ಏನೋ ಸಾವಿತ್ರಿ. ಏನ್ರು ನಿಮ್ದು ಸರ್? ಕೋಲಾಟ ಸರ್ ಇಬ್ಬರದು. ಇನ್ನೊಂದ್ಸತಿ ಉಯ್ಕ ಊಟ ಹಾಕೋಣ. ಎಷ್ಟೊತ್ತು ಹೋಗದ್ಲೇ, ಹೊಟ್ಟೆ ಸಿಗ್ತೈತೆ, ನಡಿ ಹೋಗೋಣ ಊಟಕ್ಕೆ. ಗೈಸ್ ನೋಡಿ ಎಷ್ಟು ಅಪ್ಪ ತಿಂದಿರ ಸಾಕಾಗೋದು, ಬಿಡಿಸ್ತಿದ್ಯಲ್ಲೇ. ಇವನ್ 3 ಕಪ್ ಐಸ್ ಕ್ರೀಮು, ಇವನ್ 2 ಕಪ್ ಐಸ್ ಕ್ರೀಮು. ಆಗ್ಲೇ 3 ಕಪ್ ಎತ್ಕೋದ್ರು ಅವರು. ನೋಡಿ ಇನ್ನ ಅಲ್ಲೇ ನೋಡ್ತಾವ. ಅಲ್ಲಿ ಇನ್ನೂ ಬಂದಿಲ್ಲ. ಇನ್ನು ಅವ್ರನ್ನೇ ನೋಡ್ತಿದ್ಯಲ್ಲೋ. ಹೋಗಿ ಸರಿ ಅದಲ್ಲ. ಇವಾಗ ಪ್ರಾಬ್ಲಮ್ ಏನಾಗ್ಬಿಡೈತೆ ಅಂತಂದ್ರೆ, ಚೆನ್ನಾಗಿ ತಿಂದ್ಬಿಟ್ಟಿದೀವಿ ಎಲ್ಲಾರು. ಇವಾಗ ಸ್ವಿಮ್ಮಿಂಗ್ ಹೋಗ್ಬೇಕು, ಇನ್ನೂ ಸ್ವಲ್ಪ ಆಕ್ಟಿವಿಟೀಸ್ ಆಡಬೇಕು. ಏನ್ ಮಾಡೋದು ಅಂತ ಗೊತ್ತಾಯ್ತಿಲ್ಲ. ಇವಾಗ ಹೋಗಿ ಮಲ್ಕೊಂಡ್ರೆ ಇನ್ನು ರಾತ್ರಿಗೆ ಎದೊಳೋದು. ಎಷ್ಟೊಂದು ನೋಡ್ತೀಯಲ್ಲೇ. ಅಣ್ಣ ಇನ್ನೂ ಬಂದಿಲ್ಲ ಕಣೋ. ಹೋಗಿ ಐಸ್ ಕ್ರೀಮ್ ಅಣ್ಣ ಕ್ರಶ್ ಆಗ್ಬಿಟ್ಟಿರ್ಬೇಕು ಇವನಿಗೆ. ಐಸ್ ಕ್ರೀಮ್ ಮೇಲೆ ಅವರೇ ಶಾಕ್ ಆಯ್ತು. ಅವ್ರಿಗೆ ಎಷ್ಟಪ್ಪ ತಿಂತಾರೆ, ನನ್ನ ಮಕ್ಕಳು ಬಂದು ಎತ್ಕೊಂಡು ಹೋಗಿ ಸಾಕಾಯ್ತಲ್ಲ ಅಂತ. ಹೋಗಿ ಅದು ಐಸ್ ಕ್ರೀಮ್ ಕೇಳು. ಏನ್ರಿ ಇಷ್ಟೊತ್ತಿ ಬಂದಿದ್ದೀರಾ ಅಂತ ಅಂದ್ರೆ, ಅಣ್ಣ ಅಲ್ಲಿ ದಪ್ಪಕ್ಕೊಬ್ರು ಕೂತವ್ರಲ್ಲ ಅವ್ರಿಗೆ ಅಂತ ಅನ್ನು. ನನಗಂದಿದ್ ಕಣೋ, ನಾನು ದಪ್ಪಕ್ಕಿಲ್ವನು. ಅವ್ನಿಗೆ ಹೇಳ್ತೀಯ ಪಾಪ ಅವನು ಎಷ್ಟು ಸ್ಲಿಮ್ ಆಗವನೇ, ದಪ್ಪ ಅಂತಿರಲ್ಲ.
ಯಾವ AC ಹಾಕಕ್ಕೂ ಬರಲ್ಲ ಅಲ್ಲಿ ತಡೆಯಲ್ಲಿ ಸೊ ವೇ ಪೂಲ್ ಆಡ್ಕೊಂಡು ಸ್ವಿಮ್ಮಿಂಗ್ ಮಾಡ್ಕೊಂಡು ಮತ್ತೆ ಸ್ನಾನ ಮಾಡಿಕೊಂಡು ನಾವು ಟೀ ಹತ್ರ ಬಂದಿದ್ವಿ. ಬಟ್ ಆಕಾಶ್ ಮತ್ತೆ ಯೋಗಿ ಎಲ್ಲ ಸ್ನಾನ ಮಾಡ್ತಾ ಇದ್ರು. ಅಷ್ಟರಲ್ಲಿ ನಾನು ಆಕಾಶ್ದು ಸ್ಲಿಪ್ಪರ್ ಹಾಕೋ ಬಂದ್ಬಿಟ್ಟವನೆ. ಸ್ಲಿಪ್ಪರ್ ಹಾಕೋ ಬಂದ್ಬಿಟ್ಟಿದ್ದೀನಿ. ನಾವು ಟೀ ಎಲ್ಲ ಕುಡ್ದಾಯ್ತು. ಅವನು ಸ್ಲಿಪ್ಪರ್ ಇಲ್ಲಾಂದ್ರೆ ಆಚೆಗೆ ಬರಲ್ಲ ಅಂತವನೆ. ಈ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ರೆ ತಲೆ ಎಲ್ಲ ಕೆಡ್ಸ ಹಾಕ್ಬಿಡ್ತಾರಪ್ಪ. ಅವನು ಸ್ಲಿಪ್ಪರ್ ಹಾಕೊಂಡು ಆಚ ಕಡೆ ಒಂದಿನ ತಿರ್ಗಾಡಿಲ್ವಂತೆ. ಕಲ್ ಚುಚ್ಚುತ್ತೆ ಕಲ್ ಚುಚ್ಚುತ್ತೆ ಅಂತಾನೆ. ಅವ್ನು ರೋಡಲ್ಲಿ ಬಿಸಿಲಿದಾಗ ಓಡಾಡೋದು ನಡ್ಬೇಕು. ಹಿಂಗೆ ಬರ್ತಾನೆ. ಅದ್ಯಾವ್ದಾದ್ರು ವಿಡಿಯೋ ಇದ್ರೆ ಹಾಕ್ಬೇಕು. ಟೈಮ್ ಬೇರೆ ಆಗ್ಬಿಟ್ಟೈತೆ. ಇನ್ನೇನೋ ಚೆಕ್ಔಟ್ ಆಗ್ಬೇಕು ನಾವು. ಅವ್ರು ಬೇರೆ ಸ್ಲಿಪ್ಪರ್ ಇಲ್ಲ ಅಂದರೆ ಬರಲ್ಲ ಅಂತವನೆ. ಇವಾಗ ಒಂದು ರಿಯಾಕ್ಷನ್ ವಿಡಿಯೋ ತೋರಿಸ್ತೀನಿ ರೀ. ಅವ್ನಿಗೆ ಹೋಗ್ಬಿಟ್ಟು ಬೈತೀನಿ. ಹೊರಗಡೆ ಏನು ಸೌಂಡ್ ಬರ್ತೈತೆ. ಅವ್ರು ಏನು ಆಟ ಆಡ್ತವ್ರೆ ಅಲ್ಲಿ ಏನು ಆಟ ಆಡ್ತಾರೆ. ಏನ್ ಮಾಡ್ತಿದ್ದೀರಾ? ನೋಡಿ ಹೆಂಗ್ ಸಾಯ್ತಾನೆ. ಸ್ಲಿಪ್ಪರ್ ತಗೊಳಪ್ಪ ನೀನ್. ಸ್ಲಿಪ್ಪರ್ ಯಾವ ನಾಯಿಗೆ ಬೇಕು ತಗೋ ನೀನ್ ಸ್ಲಿಪ್ಪರ್. ಹಾಕೊಂಡ್ವರ್ಗು ತಲೆ ಮೇಲೆ ಇಕ್ಕೋ. ಇಕ್ಕತ್ತಾರ ತಲೆ ಮೇಲೆ. ನೀ ಬರಲ್ವಾ? ಎಲ್ಲಿಗೆ? ಬಟ್ಟೆ ಬ್ಯಾಗ್ ಎತ್ಕೊಳಲ್ಲ. ಒಟ್ಟಿಗೆ ಚೆಕ್ಔಟ್ ಆಗ್ಬಿಡೋಣ ಬಾ. ಇರೋ ಶಿಶಾಲಿ ಟಿವಿ ಒಳಗಡೆ ಹೋಗಲೇ. ಮಿನಿ ಪಿಜ್ಜಾ ಇಲ್ಲ ಕೊಡೋ ನೀನು ಹೊಟ್ಟೆಗೆ. ಆಯ್ತು ಇದಕ್ಕೆ ಹಿಂಕಿಡಿಸ್ತವನೆ. ಏನು ಮಾಡ್ತಾರೆ ಅವರು ಅದಕ್ಕೆ. ಹ್ಯಾಪಿ ಬರ್ಡೇ ನಾಗ. ಹ್ಯಾಪಿ ಬರ್ಡೇ ನಾಗ. ಹ್ಯಾಪಿ ಬರ್ಡೇ ಟು ಮೀ. ಹ್ಯಾಪಿ ಬರ್ಡೇ ಟು ಮೀ. ಹ್ಯಾಪಿ ಬರ್ಡೇ ಇನ್ ಅಡ್ವಾನ್ಸ್. ಏ ನಂದು ಹುಟ್ಟಪ್ಪ ಇಲ್ಲ ಕಣ. ನಾನು ಹುಟ್ಟೇ ಇಲ್ಲ. ನಾನು ಸುಮ್ನೆ ಹಂಗೆ ಬಂದಿರೋದು. ಆಕ್ಚುಲ್ ಆಗಿ ಇಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳು ಗೆಳೆಯ ಅಂತ ಬರೆಯಕ್ಕೆ ಹೇಳಿದ್ವಿ. ಅವ್ರಿಗೆ ಹಿಂದಿ ಹುಡುಗ ಅಂತೆ, ಕನ್ನಡ ಬರೆಯಕ್ಕೆ ಬರಲ್ವಂತೆ. ಸೊ ಇಂಗ್ಲೀಷಲ್ಲಿ ಬರ್ದ್ಬಿಟ್ಟವ್ರೆ. ಸ್ಮೈಲಿ ಬೇರೆ ಹಾಕೋರಪ್ಪ ಇವನಿಗೆ. ಸ್ಮೈಲ್ ಇರಲ್ಲ ಅಂದ್ಬಿಟ್ಟು ಇಲ್ಲೂ ಸ್ಮೈಲ್ ಬಿಡ್ಸಿದೀನಿ ನೋಡಿ ನಾನು. ಆ ಕೂದಲುಗಳ ಮಧ್ಯೆ ನಿನ್ಗೆ ಕಾಣಿಸ್ಬೇಕದು. 23ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಾಗರಾಜ್. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. 21 ಕಣಲು. 20 ಇವನ್ಗೆ ಆಲ್ರೆಡಿ ಇವಾಗ 23. ನನಗೆ 21 ಆಗೈತಿ. ಇವನ್ಗೆ 21. ನನಗೆ ಇನ್ನು ಇವಾಗ 20. ನಾಳಿದ್ ಕೋನ 21 ಬರೋದು. ಮದುವೆ ಆಗಿ 3 ಮಕ್ಳು ಇರೋ ತರ ಕಾಣಿಸ್ತಾನೆ. ಉದ್ದಕ್ಕೆ ತಪ್ಪಕಿದೀನಿ ಅಂದ್ಬಿಟ್ಟು ಹಿಂಗೆಲ್ಲ ಅಂತಿರಲ್ಲ. ಆಕ್ಚುಲ್ ಆಗಿ ಒಂದ್ 3 ಮಕ್ಳು ಅಲ್ಲಿ ಆಚೆ ವೇಪೂಲಲ್ಲಿ ಆಟ ಆಡ್ತಾವೆ. ಆಟ ಆಡ್ತವ್ರೆ ಅಲ್ಲಿ. ಸಾಕಿ ಕರ್ಕೋತ ತಗೋಬರೋ. ಬಟ್ ಇಂಗ್ಲಿಷ್ ಅಲ್ಲಿ ಬರ್ದ್ಬಿಟ್ಟವ್ರೆ. ಅದೊಂದು ಬೇಜಾರಾಯ್ತು. ಕನ್ನಡದಲ್ಲಿ ಬರಿಬೇಕಿತ್ತು. ಆಕ್ಚುಲಿ ನಾನು ಈ ಸತಿ 21 ವರ್ಷದಿಂದ ನಾನು ಬರ್ತಡೇನೆ ಆಚರಿಸ್ಕೋಬಾರ್ದು ಅಂತ ಅನ್ಕೊಂಡಿದ್ದೆ. ಅಯ್ಯೋ ದುರ್ವಿಧಿಯೇ. 21 ವರ್ಷದಿಂದನೂ ನೀನು ಇವಾಗಿಂದ. ಆಮೇಲೆ ಅದಕ್ಕೆ ಬರ್ತಡೇ ಬಟ್ಟೆನೂ ತಗೊಂಡಿಲ್ಲ ನಾನು ಇನ್ನು ಕೂಡ. ಅಯ್ಯೋ ನಿಜನಪ್ಪ. ನಾಳಿದ್ದು ಬರ್ತಡೇಗೆ ಇನ್ನು ನಾನು ಬಟ್ಟೆನೂ ತಗೊಂಡಿಲ್ಲ. ನಾಳೆ ತಾನಿರೋದು. ನಾಳೆ ಹೋಗಿ ತಗತ್ಯಾ? ಈ ನನ್ನ ಮಕ್ಳು ಎಂತವ್ರು ಅಂತಂದ್ರೆ ಒಳಗಡೆ ಬರೋಷ್ಟರಲ್ಲಿ ಅವ್ರು ಕೇಕ್ ಕೊಟ್ಬಿಟ್ಟು ಹೋಗೋರೆ. ಮೇಲ್ಗಡೆ ಇರೋ ಜರೀರೆಲ್ಲ ಖಾಲಿ ಮಾಡ್ಬಿಟ್ಟು ಪೈನಾಪಲ್ ಖಾಲಿ ಮಾಡ್ಬಿಟ್ಟವ್ರಂತೆ. ಆಕ್ಚುಲಿ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಾನು ಏನ್ ಹೇಳ್ಬೇಕು ಅಂತಂದ್ರೆ ತುಂಬಾ ಹೃದಯದ ಧನ್ಯವಾದಗಳು ನಿಮ್ಗೆಲ್ಲರಿಗೂ. ಆಯ್ತು ಕಟ್ ಮಾಡಪ್ಪ. ಹ್ಯಾಪಿ ಬರ್ಡೇ ಟು ಯು. ನಾಗರಾಜಣ್ಣ ಹ್ಯಾಪಿ ಬರ್ತ್ಡೇ. ನಮ್ ನಾಗರಾಜಣ್ಣನ್ ಬರ್ತ್ಡೇ. ನಾಗರಾಜಣ್ಣ ಫಸ್ಟ್ ನೀನ್ ತಿನ್ಕೊಳ್ಳೋ. ನಿಂದು ಕೊಡೋ ಬರ್ತಡೇ. ನೀನ್ ತಿನ್ಬೇಕು. ಸಾಕು ತಿನ್ನು. ಡೌ ಮಾಡ್ಬೇಡ. ಇನ್ನೇನು ಇಲ್ಲಿಂದ ಚೆಕ್ಔಟ್ ಆಗುವಂತ ಸಮಯ. ಇವತ್ತಂದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೀವಿ. ನಾವ್ ಎಂಜಾಯ್ ಮಾಡೋದ್ರ ಜೊತೆಗೆ ವ್ಲಾಗ್ ಮಾಡೋದನ್ನೇ ಮರ್ತೋಗ್ಬಿಟ್ಟಿದ್ವಿ. ಆಕ್ಚುಲ್ ಆಗಿ ಇವಾಗ ಏನಾಯ್ತು ಅಂತಂದ್ರೆ ಇವ್ರಮ್ಮ ಫೋನ್ ಮಾಡೋರೆ. ಇರಮ್ಮ ಬರ್ತೀನಿ 5 ನಿಮಿಷ. ಕನಕಪುರದ ಹತ್ರ ಇರೋದು 5 ನಿಮಿಷದಲ್ಲಿ ಹೊಟ್ಟೆ. ನಾವು ಮನೆಗೆ ಹೋಗಕ್ಕೆ ನಿಯರ್ಲಿ ಇವಾಗ ಟ್ರಾಫಿಕ್ ಎಲ್ಲ ಇರುತ್ತೆ. 1 ಅವರ್ ಅಥವಾ 2 ಅವರ್ ಬೇಕು. 5 ನಿಮಿಷ ಅಂತಾನೆ. ಇವನು 6 ಗಂಟೆ ಅಷ್ಟಲ್ಲಿ ಬರ್ತೀನಿ ಅಂತ ಅಂದ್ಬಿಟ್ಟು 7:30 ಆಗಿದ್ರು ಇನ್ನ ಇಲ್ಲೇ ನಮ್ ಜೊತೆನೆ ಸಾಯ್ತವನೆ. ಇವತ್ತು ನೈಟ್ ಸ್ಟೇ ಆಗೋಣ ಅಂತ ಅನ್ಕೊಂಡಿದ್ವಿ. ಇವ್ರ ಅಮ್ಮ ಬೈತಾರೆ ಅಂದ್ಬಿಟ್ಟು ಹೋಯ್ತಾ ಇದೀವಿ. ಎಸ್ ಇವನ್ ಒಬ್ಬನಿಂದ ಹೋಯ್ತಿರೋದು. ಪಾಪು ಅಂತ ಇವನು. ಸರಿ ನನ್ಗೇನಿಲ್ಲ. ಆಯ್ತು ಒಂದ್ 5,000 ರೂಪಾಯಿ ಕೊಟ್ಟು ಬ್ಯಾಗ್ ಹಾಕೊಂಡು ರೆಡಿ ಆಗ್ಬಿಟ್ಟು ನೋಡಿ. ನಾವೆಲ್ಲ ಸ್ಟಾರ್ ಆಗಿದೀವಿ. ಒಂದ್ ಬ್ಯಾಗ್ ಹಾಕೊಂಡೆ ರೆಡಿ ಆಗೋ. ನೀನು ಚಿಕ್ಕ ಹುಡುಗಂತರ ಕಾಣಿಸ್ತಿಲ್ಲ. ಇದು ಬ್ಲಾಕು. ಸೊ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಆಕ್ಚುಲ್ ಆಗಿ ಈ ರೆಸಾರ್ಟ್ ನೇಮು ದಿ ಒಡಿಸಿ ರೆಸಾರ್ಟ್ ಅಂತ ಇದ್ದಿರೋದು ನಿಯರ್ಲಿ ಕನಕಪುರ ರೋಡ್ ಹತ್ರ.
ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಗ್ಯಾಂಗ್ ಜೊತೆ ಒಂದ್ಸಲ ವಿಸಿಟ್ ಮಾಡಿ, ನೀವು ಕೂಡ ಪಕ್ಕಾ ಎಂಜಾಯ್ ಮಾಡ್ತೀರಾ. ಸಿಕ್ಕಾಪಟ್ಟೆ ಆಕ್ಟಿವಿಟೀಸ್ ಇದೆ ಅಂಡ್ ನಾವು ಆಕ್ಟಿವಿಟೀಸ್ನೆಲ್ಲ ಮಾಡೋ ಇದ್ರಲ್ಲಿ ನಿಜವಾಗ್ಲೂ ವ್ಲಾಗ್ ಮಾಡೋದನ್ನೇ ಮರ್ತ್ಬಿಟ್ಟಿದ್ವಿ. ಎಷ್ಟೊಂದ್ ಕಡೆ ನೆನಪಿಸ್ಕೊಂಡು ವ್ಲಾಗ್ ಮಾಡಿರೋದು. ಸೊ ಇದಿಷ್ಟು ನಮ್ಮ ಇವತ್ತಿನ ವ್ಲಾಗ್ ಆಗಿತ್ತು. ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿದೀರಾ ಅಂತ. ಹಂಗೆ ನಮ್ಮ ನಾಗರಾಜ್ಗೆ ನಿಮ್ಮ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ಕೊಡಿ. ನಿಮ್ಗೆ ಮತ್ತೊಮ್ಮೆ ಧನ್ಯವಾದಗಳು. ಕಾಲಕ್ಕೆ ಬಿಡು, ಅದು ಬೇಡ ಬಿಡು. ಥ್ಯಾಂಕ್ ಯು ಹೇಳ್ಬಿಡು. ನಿಮಗೂ ಕೂಡ ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರಲಿ. ಹಾಗೆ ಲಾಸ್ಟ್ ಎಂಡ್ ಮಾಡ್ಬಿಡೋಣ. ಸೊ ಇದಿಷ್ಟು ನಮ್ಮ ಇವತ್ತಿನ ವ್ಲಾಗ್ ಆಗಿತ್ತು. ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿದೀರಾ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. See you soon.